ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಹೆಸರು ಪ್ರಯೋಗ ಮಾಡಲಿಕ್ಕೆ ಹೇಳಿದ್ರು, ಅದು ಹೇಗೆ ಮಾಡಬೇಕು ಅಂತ ಹೇಳಿ ನೆನಪಿದೆಯಾ? ಹಾಂ ಮಾಡೋಣ ಹಾಗಾದರೆ. ಹಾಂ ಸರಿ ಬಾ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ನನ್ನ ಕಲಿಕೆ ನನ್ನ ಕೈಯಲ್ಲಿ ವಾರದ ವಿಜ್ಞಾನದ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಘಟಕ ಬೆಳಕು, ಪ್ರಯೋಗ ಬೆಳಕಿನ ಪ್ರತಿಫಲನದ ನಿಯಮಗಳು. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಪಾರದರ್ಶಕ ಡಬ್ಬಿ, ಸಮತಲ ದರ್ಪಣ, ಕೋನಮಾಪಕ, ಊದಿನ ಬತ್ತಿ, ಲೇಸರ್ ಲೈಟ್, ಬೆಂಕಿಪಟ್ಟಣ ಹಾಗೂ ಪಾರದರ್ಶಕ ಡಬ್ಬಿಯೊಳಗೆ ಒಂದು ಸಮತಲ ದರ್ಪಣವನ್ನು ಅಳವಡಿಸಿದ್ದೇವೆ ಹಾಗೂ ಕೋನಮಾಪಕವನ್ನು ಅಳವಡಿಸಿದ್ದೇವೆ. ಹಾಗೂ ಇದಕ್ಕೆ ಊದಿನ ಬತ್ತಿಯನ್ನು ಒಂದು ರಂಧ್ರದಲ್ಲಿ ಹಾಕಿ ಡಬ್ಬಿಯನ್ನು ಮುಚ್ಚುತ್ತೇವೆ. ಹಾಗಾದರೆ ಊದಿನ ಕಡ್ಡಿನ ಯಾಕೆ ಹಚ್ಚಬೇಕು ಅಂತ ಹೇಳ್ತೀಯಾ? ಬೆಳಕಿನ ಕಿರಣ ವ್ಯವಸ್ಥಿತವಾಗಿ ಕಾಣಲು ಊದಿನ ಕಡ್ಡಿಯನ್ನು ಬಳಸ್ತೀವಿ. ಹಾಗಾದರೆ ಪ್ರಯೋಗ ಮಾಡೋಣವಾ? ಊದಿನ ಬತ್ತಿಯನ್ನು ಬೆಂಕಿ ಪಟ್ಟಣದ ಸಹಾಯದಿಂದ ಉಳಿಸುತ್ತಿದ್ದೇವೆ. ಡಬ್ಬಿ ಒಳಗೆ ಊದಿನ ಕಡ್ಡಿಯನ್ನು ರಂಧ್ರದ ಮೂಲಕ ಒಳಗಡೆ ಹಾಕ್ತಾ ಇದ್ದೀವಿ, ಸೇರಿಸ್ತಾ ಇದ್ದೀವಿ. ಡಬ್ಬಿಯ ತುಂಬ ಹೊಗೆಯಾಗಲು ಬಿಡ್ತಾ ಇದ್ದೀವಿ. ಡಬ್ಬಿಯ ತುಂಬ ಹೊಗೆ ಆಗ್ತಾ ಇದೆ. ಡಬ್ಬಿಯಲ್ಲಿ ಹೊಗೆ ಆಗ್ತಾ ಇದೆ. ಈಗ ನಾವು ಪತನ ಕಿರಣವನ್ನು 20 ಡಿಗ್ರಿ ಕೋನದಲ್ಲಿ ಹಾಯಿಸಿದಾಗ ಪ್ರತಿಫಲಿತ ಕಿರಣ ಎಷ್ಟು ಡಿಗ್ರಿ ಕೋನದಲ್ಲಿ ವಾಪಸ್ ಬರುತ್ತೆ ಅಂತ ನೋಡೋಣ. ಪ್ರತಿಫಲಿತ ಕಿರಣ ಕೂಡ 20 ಡಿಗ್ರಿ ಕೋನದಲ್ಲೇ ಹಿಂತಿರುಗ್ತಾ ಇದೆ. ಈಗ 30 ಡಿಗ್ರಿಯಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ನೋಡೋಣ. ಇದು ಸಹ 30 ಡಿಗ್ರಿ ಕಿರಣದಲ್ಲೇ ತಿರುಗ್ತಾ ಇದೆ. ಹಾಗೂ 40 ಡಿಗ್ರಿಯಲ್ಲಿ ಇಟ್ಟಾಗ ಏನಾಗುತ್ತೆ ಎಂದು ನೋಡೋಣ. ಪ್ರತಿಫಲಿತ ಕಿರಣ ಕೂಡ 40 ಡಿಗ್ರಿ ಕೋನದಲ್ಲೇ ತಿರುಗ್ತಾ ಇದೆ. ಹಾಗೂ ಈಗ 60 ಡಿಗ್ರಿಯಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ನೋಡೋಣ. ಪ್ರತಿಫಲಿತ ಕಿರಣ ಕೂಡ 60 ಡಿಗ್ರಿ ಕೋನದಲ್ಲೇ ಹಿಂತಿರುಗ್ತಾ ಇದೆ. ಈಗ 90 ಡಿಗ್ರಿಯಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ನೋಡೋಣ. ಪ್ರತಿಫಲಿತ ಕಿರಣ ಕೂಡ 90 ಡಿಗ್ರಿ ಕೋನದಲ್ಲೇ ಹಿಂತಿರುಗ್ತಾ ಇದೆ. ಇದರಿಂದ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರುತ್ತವೆ. ಇವು ಬೆಳಕಿನ ಪ್ರತಿಫಲನದ 2 ನಿಯಮಗಳು. ಹೇಳು, ನೀನು ಎರಡು ನಿಯಮಗಳನ್ನು ಹೇಳು. ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ, ಇದು ಮೊದಲನೇ ನಿಯಮ. ಹಾಗೂ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರುತ್ತದೆ, ಇದು 2ನೇ ನಿಯಮ.